ಕಳೆದ ಬಾರಿ ಆದಂಥ ಮರು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆತಂಕಗಳಿತ್ತು. ಅವತ್ತು ವಿರೋಧಿಸಿದ್ದು ಪ್ರಬಲ ಜಾತಿಗಳು. ಅದರ ಹಿನ್ನೆಲೆಯಲ್ಲೇ ಮರು ಸಮೀಕ್ಷೆ ಆಗ್ತಿರೋದು. ಈಗ ಹೆಂಗಿದೆ ಅಂದರೆ, ಉಪಜಾತಿಗಳನ್ನಾಗಿ ವಿಂಗಡಣೆ ಮಾಡಿ ಪ್ರಬಲ ಜಾತಿಗಳನ್ನು ಒಡೆಯುವ ಪ್ರಯತ್ನ ಆಗಿಬಿಟ್ರೆ ಅನ್ನುವಂತಹ ಆತಂಕ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಸಲ ಈ ಸರ್ವೆ ಹೆಂಗಾಗತ್ತೆ, ಯಾವ ರಿಸಲ್ಟ್ ಕೊಡ್ಬೋದು ಅಂತ ಅನ್ಸುತ್ತೆ? ನಾವು ಕಳೆದ ಬಾರಿ ಬೆಂಗಳೂರಿನಲ್ಲಿ ನಮ್ಮ ಪಕ್ಷ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಒಂದು ಅಭಿಯಾನದಲ್ಲಿ ಹೇಳಿದ್ದು. ಇವರೇನು ಹಿಂದೆ ಕಾಂಗ್ರೆಸ್ನವರು ಮಾಡಿದಂಥ ಈ ಜಾತಿ ಸಮೀಕ್ಷೆ ಅದು ನ್ಯಾಯಸಮ್ಮತವಾಗಿಲ್ಲ ಮತ್ತು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಜನಗಳು ಪ್ರತಿ ಮನೆಗೆ ಹೋಗ್ತಾ ಇಲ್ಲ. ಅದು ಯಾವುದೇ ಸಮೀಕ್ಷೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿ ಯಾವ್ಯಾವ ಸಮುದಾಯಕ್ಕೆ ಏನೇನು ಸಿಗಬೇಕು ಅದು ಸಿಗಲಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದು. ಇವರು ಆ ಕೆಲಸವನ್ನು ಮಾಡಲಿಲ್ಲ. ಕೇವಲ ಅಹಿಂದ ಏನಂತ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಈ ಉದಾಹರಣೆಗೆ ಅಲ್ಪಸಂಖ್ಯಾತರಲ್ಲಿ ಅಲ್ಲೆಷ್ಟು ಮುಸಲ್ಮಾನ ಕಮಿಟಿಲಿ ಉಪಜಾತಿಗಳಿದ್ದಾವೆ, ದಲಿತರಲ್ಲಿ ಎಷ್ಟು, ಈ ಉದಾಹರಣೆಗೆ ದಲಿತರಲ್ಲಿ 101 ಜಾತಿ ಇದೆ ಅಂತ ಹೇಳ್ತಾರೆ. ಅಲ್ಲಿ ಎಡ ಮತ್ತು ಬಲ ಹಾಗೂ ಮತ್ತು ಉಳಿದಿರೋಂಥ ಕೊರಮ, ಕೊರಚ, ಬಲಿಜ, ಈ ಥರ ಇವರು ಅವ್ರಿಗಷ್ಟೇ ಕೇಂದ್ರೀಕೃತ ಮಾಡಿ ಒಂದು ಸಮೀಕ್ಷೆ ಕೊಡಿ ಅಂತ ಹೇಳಿ ಅದಕ್ಕೆ ಮಾಡಿ 17% ನಮ್ಮ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿದ್ದಾರೆ. ಹಾಗಾದರೆ ಮೇಲ್ಜಾತಿಯಲ್ಲೂ ಸಹ ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಭಾಳ ಜನ ಇದ್ದಾರೆ. ಅವರು ವಂಚನೆಗೆ ಒಳಗಾಗಿದ್ದಾರೆ. ಅವ್ರಿಗೂ ಯಾಕೆ ಕೊಡಬಾರ್ದು?